ಮಕ್ಕಳು ತಿನ್ನುವಂತಹ ಈ ಜಂಕ್ ಫುಡಿಗೂ ಅಂದ್ರೆ ಫಾಸ್ಟ್ ಫುಡಿಗೂ ಹಾಗೂ ಅವರ ನೆನಪಿನ ಶಕ್ತಿಗೂ ಯಾವುದಾದರೂ ಸಂಬಂಧ ಇದೆಯಾ ಅಂದ್ರೆ 100ಕ್ಕೆ 100% ಇದೆ ಅಂತ ಹೇಳ್ಕೊಂಡು ಮೆಡಿಕಲ್ ರಿಸರ್ಚ್ ಮೆಡಿಕಲ್ ಸ್ಟಡೀಸ್ ಹೇಳ್ತಾ ಇದೆ. ಈ ಮಕ್ಕಳು ತಿನ್ನುವಂತಹ ಜಂಕ್ ಫುಡ್ಗಳಾದಂತಹ ಬರ್ಗರ್, ಪಿಜ್ಜಾ, ಈ ಫ್ರೈಡ್ ಐಟಮ್ಸ್ಗಳು, ಎಣ್ಣೆಯಲ್ಲಿ ಕರಿದಂತಹ ವೇರಿಯಸ್ ಐಟಮ್ಸ್ಗಳು, ಅಂಗಡಿಯಲ್ಲಿ ಸಿಗುವಂತ ತರತರದ ಚಿಪ್ಸ್ಗಳು, ಕ್ಯಾಂಡೀಸ್ಗಳಾಗಿರ್ಬೋದು, ಬಿಸ್ಕೆಟ್, ಕುಕ್ಕೀಸ್, ಕುರ್ಕುರೆ ಆಗಿರ್ಬೋದು, ಅಥವಾ ಈ ಪಾಸ್ತಾಸ್, ಈ ಪ್ರೋಸೆಸ್ ಫುಡ್ ಅಂತೇಳಿ ಏನು ಫ್ರೀಸರ್ ನಲ್ಲಿ ಇಟ್ಟು ಲಾಂಗ್ ಟೈಮ್ ವರ್ಗೂ ಪ್ರಿಸರ್ವ್ ಮಾಡಿರ್ತಾರೆ, ಈ ಡಬ್ಬದಲ್ಲಿ ಕ್ಯಾಂಡ್ ಫುಡ್ ಅಂತ ಹೇಳ್ತೀವಿ. ಸೊ ಅಂತ ಐಟಮ್, ರಸ್ತೆ ಬದಿಯಲ್ಲಿ ಸಿಗುವಂತ ಈ ಇನ್ಸ್ಟೆಂಟ್ ನೂಡಲ್, ಈ ಚೈನೀಸ್ ಡಿಶಸ್, ಇದರಲ್ಲಿ ಯಾವುದೇ ರೀತಿಯ ನ್ಯೂಟ್ರೇಟಿವ್ ವ್ಯಾಲ್ಯೂ ಅಂದ್ರೆ ಜೀವಸತ್ವಗಳಾಗಲಿ ಖನಿಜಾಂಶಗಳು ಇರುವುದಿಲ್ಲ. ನಮ್ಮ ಬ್ರೈನಿಗೆ ಏನ್ ಬೇಕಾಗಿರೋದು ಜೀವಸತ್ವ ಹಾಗೂ ಖನಿಜಾಂಶಗಳು. ಸೊ ಇದು ನಮ್ಮ ಈ ನರಕೋಶಗಳಿಗೆ ಸಿಗದಲೇ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಬ್ರೈನ್ ನಲ್ಲಿ, ಮೆದುಳಿನಲ್ಲಿ ಒಂದು ನರಕೋಶ ಇನ್ನೊಂದು ನರಕೋಶಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಈ ನರಕೋಶಗಳು ಸ್ಟ್ರಾಂಗ್ ಆಗೋದಿಲ್ಲ, ತುಂಬಾ ವೀಕ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ಫುಡ್, ಜೀವಸತ್ವಗಳು, ಖನಿಜಾಂಶಗಳು ಸಿಗದಲೇ ಇರೋದ್ರಿಂದ ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೆಮೊರಿ ಇಂಪೇರ್ಮೆಂಟ್ ಅಂದ್ರೆ ಜ್ಞಾಪಕ ಶಕ್ತಿ ಬಹಳ ಕಮ್ಮಿ ಇರುತ್ತೆ. ಕೋಗನೇಟಿವ್ ಇಂಪೇರ್ಮೆಂಟ್ ಅಂದ್ರೆ ಥಾಟ್ಸ್, ಯೋಚಿಸುವ ಶಕ್ತಿ ಕೂಡ ಬಹಳ ಕಮ್ಮಿ ಆಗಿರುತ್ತೆ. ಸಂದರ್ಭಕ್ಕೆ ತಕ್ಕವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿ ಕೂಡ ತುಂಬಾನೇ ಕಮ್ಮಿ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಅವರ ಮೆದುಳು ಸಾಥ್ ಕೊಡ್ತಾ ಇಲ್ಲ, ಅವರ ನರಕೋಶಗಳು ವೀಕ್ ಆಗಿದೆ, ಆ ನರಕೋಶಕ್ಕೆ ಬೇಕಾದಂತ ಆಹಾರ ಪದಾರ್ಥಗಳು ಸಿಗುತ್ತಿಲ್ಲ. ಹಾಗಾಗಿ ಮಕ್ಕಳಿಗೆ ನಾವು ಜಂಕ್ ಫುಡ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು ಅಂದ್ರೆ ಅದು ಸಾಧ್ಯನೇ ಇಲ್ಲ. ಸೊ ಜಂಕ್ ಫುಡ್ ಕೊಡಬಾರ್ದು ಅಂತ ಹೇಳೋದಿಕ್ಕಾಗಲ್ಲ, ಯಾಕೆಂದ್ರೆ ಅದು ಮಾರ್ಕೆಟ್ ನಲ್ಲಿ ಇದೆ, ಅದನ್ನ ಪ್ರಿಪೇರ್ ಮಾಡ್ತಾ ಇರೋದೇ ತಿನ್ನೋದಿಕ್ಕೋಸ್ಕರ. ಬಟ್ ಅದರಲ್ಲಿ ತುಂಬಾನೇ ಲಿಮಿಟ್ ಇರಬೇಕು. ಮಕ್ಕಳ ಪ್ರತಿದಿನದ ಆಹಾರ ಕ್ರಮವೇ ಜಂಕ್ ಫುಡ್ ಅಂತೂ ಖಂಡಿತವಾಗಿಯೂ ಆಗಿರಬಾರ್ದು. ಯಾಕೆಂದ್ರೆ ಇದು ನಾವು ಮಕ್ಕಳಿಗೆ ನಿಧಾನವಾಗಿ ಸ್ಲೋ ಪಾಯ್ಸನ್ ಆಗಿರುತ್ತೆ ಅಂದ್ರೆ ಕೊಡೋ ಅಂಥದ್ದು. ಅದು ತಕ್ಷಣದಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ ಕೊಡದಲೇ ಇರ್ಬೋದು, ಆದ್ರೆ ವರ್ಷಗಳು ಹೋದಂತೆ ಮಕ್ಕಳಲ್ಲಿ ಹಲವಾರು ರೀತಿಯ ಕಾಯಿಲೆಗೆ ಕಾರಣವಾಗುತ್ತೆ. ಇದರಿಂದ ಮಕ್ಕಳು ಅಂದ್ರೆ ಈ ಜಂಕ್ ಫುಡ್ ತಿನ್ನೋದ್ರಿಂದ ಮಕ್ಕಳ ದೇಹ ದಾಢ್ಯವಾಗ್ಬೋದು, ಅಂದ್ರೆ ದೇಹ ದಪ್ಪವಾಗೋದ್ರಿಂದ ಇದರಿಂದ ಹಲವಾರು ಕಾಯಿಲೆಗಳು ಬರ್ಬೋದು. ನಾವು ತಿನ್ನುವ ಜಂಕ್ ಫುಡ್ ನಲ್ಲಿ ಇರೋದು ಜಾಸ್ತಿ ಉಪ್ಪು, ಅನಾಗತ್ಯವಾಗಿ ಬೇಕಾದಂತಹ ಸಕ್ಕರೆ ಪ್ರಮಾಣ ಹಾಗೂ ಜಿಡ್ಡಿನ ಪ್ರಮಾಣ, ಎಣ್ಣೆಯ ಅಂಶಗಳು, ಈ ಮೂರು ಕೂಡ ನಮ್ಮ ದೇಹಕ್ಕೆ ಬೇಡವಾಗಿರೋ ಅಂಥದ್ದು. ಸೊ ಇದರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಜೀವಸತ್ವಗಳ ಪೌಷ್ಟಿಕಾಂಶದ ಕೊರತೆ ಉಂಟಾಗುತ್ತೆ, ರಕ್ತಹೀನತೆ ಉಂಟಾಗ್ಬೋದು, ಮಕ್ಕಳಲ್ಲಿ ಸಕ್ಕರೆ ಕಾಯಿಲೆ ಬರ್ಬೋದು, BP ಬರ್ಬೋದು, ಹಾರ್ಟ್ ಕಾಯಿಲೆ ಬರ್ಬೋದು, ಮಕ್ಕಳಲ್ಲಿ ಯಾವಾಗಲೂ ಒಂಥರದ ಸುಸ್ತು, ಯಾವುದೇ ಕೆಲಸ ಮಾಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ದಲೇ ಇರ್ಬೋದು. ಹಾಗಾಗಿ ನಿಮ್ಮ ಮಕ್ಕಳ